ಕೆಎಂಎಫ್ ನಿರ್ವಹಣೆ ಮಾಡುವ ರಾಜನಕುಂಟೆ ಪಶು ಆಹಾರ ಘಟಕದಿಂದಲೇ ಪಶುಗಳಿಗೆ ಸರಬರಾಜು ಮಾಡಿದ ಆಹಾರದಲ್ಲಿ ಕಳಪೆ ಅಂಶಗಳು ಪತ್ತೆಯಾಗಿದೆ. ಪಶು ಆಹಾರ ಖರೀದಿಯಲ್ಲಿ 100 ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿದೆ. ಕಳಪೆ ಗುಣಮಟ್ಟದ ಆಹಾರದಿಂದಾಗಿ ಬಾಮೂಲ್ ಒಕ್ಕೂಟದ ವ್ಯಾಪ್ತಿಯಲ್ಲಿ ಕೇವಲ 3 ತಿಂಗಳ ಅವಧಿಯಲ್ಲಿ 1700ಕ್ಕೂ ಹೆಚ್ಚು ಹಸುಗಳು ಸಾವನ್ನಪ್ಪಿವೆ. ಗರ್ಭಧಾರಣೆ ಸಮಸ್ಯೆ ಕಾಣಿಸಿವೆ. ಹಸುಗಳ ಸರಣಿ ಸಾವು, ಅನಾರೋಗ್ಯದ ಬಗ್ಗೆ ಏನೂ ತಿಳಿಯದ ರೈತನು ಕಂಗಾಲಾಗಿ ರೈತ ಸಂಘಟನೆ ಮತ್ತು ಬಾಮೂಲ್ ನಿರ್ದೇಶಕರಿಗೆ ದೂರು ನೀಡಿದಾಗ ಸಂಪೂರ್ಣ ಘಟನೆ ಬೆಳಕಿಗೆ ಬಂದಿದೆ. ₹1,000 ಅಂತಂದ್ರೆ 100,000 ಟನ್ ತಂದಾಗ ಇವರು ಎಷ್ಟು ಇದರಲ್ಲಿ ಅವ್ಯವಹಾರ ಆಗಿರ್ಬೋದು? ಸುಮಾರು ಕೋಟ್ಯಾಂತರ ರೂಪಾಯಿ ದಾಟಿದೆ. 4-5 ಜನ ಮಾಡೋ ಅವ್ಯವಹಾರಕ್ಕೆ ಅವರ ಒಂದು ಆರ್ಥಿಕ ಇದಕ್ಕೆ ಸ್ವಹಿತಾಸಕ್ತಿಗೆ ಶುಗರ್ ಫ್ಯಾಕ್ಟರಿಯಲ್ಲಿ ಬಿಸಾಕ್ತಕ್ಕಂತ ವಸ್ತುಗಳನ್ನ ತಂದು ಮಾರುಕಟ್ಟೆಯಲ್ಲಿ ₹15,000, ₹10,000, ₹11,000 ಸಿಗೋ ವಸ್ತುಗಳಿಗೆ ಇವರು ₹15,000 ಇಂದ ₹20,000 ಈ ಟೆಂಡರ್ ಪ್ರಕಾರ ₹15,990 ಟೆಂಡರ್ ಸುಮಾರು ಮೆಟ್ರಿಕ್ ಟನ್ ತಂದಿದ್ದಾರೆ. ಅದು ಮಾರುಕಟ್ಟೆಯಲ್ಲಿ ಚೆನ್ನಾಗಿರೋ ತಂದಿದ್ದಾರೆ ಇತ್ತೀಚೆಗೆ ₹11,500. ಅದು ಚೆನ್ನಾಗಿರೋದು ₹11,500 ಸಿಗ್ಬೇಕಾದ್ರೆ ಕಳಪೆಯಾಗಿ ಇವರು ಟೆಂಡರ್ ಕೊಟ್ಟಿದ್ದಾರೆ ₹15,990. ಎಂದಿನಂತೆ ಹಸುಗಳಿಗೆ ಕೆಎಂಎಫ್ ಘಟಕದಿಂದಲೇ ಪಶು ಆಹಾರ ಖರೀದಿಸಿ ಹಸುಗಳಿಗೆ ಆಹಾರ ನೀಡುತ್ತಿದ್ದ ರೈತರಿಗೆ ಇದ್ದಕ್ಕಿದ್ದಂತೆ ಆಕಾಶವೇ ಮೇಲೆ ಬಿದ್ದಂತೆ ಅನುಭವ. ಸಾಕಿ ಸಲಹಿದ ಹಸುಗಳು ಸಾವನ್ನಪ್ಪಿದಾಗ ಆಗಿದೆ. ಮೊದಲಿಗೆ ಅನಾರೋಗ್ಯಗಳು, ಗರ್ಭಧಾರಣೆಗಳು ಆಗದೇ ಇರುವುದು, ರೈತನಿಗೆ ಏನೋ ಆಗಿದೆ ಎಂದು ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ದಿನ ಕಳೆದಂತೆ ಏಕಾಏಕಿ ಹಸುಗಳು ಸರಣಿ ಸಾವು, ಮನೆಯ ಸದಸ್ಯನನ್ನೇ ಕಳೆದುಕೊಂಡಷ್ಟೇ ನೋವಾಗಿದೆ. ಇದರ ಬಗ್ಗೆ ಪಶು ವೈದ್ಯರು, ಬಾಮೂಲ್ ನಿರ್ದೇಶಕರು, ರೈತ ಸಂಘಟನೆಗಳು ತೀವ್ರವಾಗಿ ಪರೀಕ್ಷಿಸಿದಾಗ ಕಂಡುಬಂದದ್ದೇ ಪಶು ಆಹಾರದಲ್ಲಿನ ಕಳಪೆ ಗುಣಮಟ್ಟ ಕಾರಣ ಎಂದು ತಿಳಿದು ಬಂದಿದೆ. ಕೇವಲ 3 ತಿಂಗಳ ಅವಧಿಯಲ್ಲಿ 1700 ಹಸುಗಳು ಬಾಮೂಲ್ ವ್ಯಾಪ್ತಿಯಲ್ಲಿ ಸಾವನ್ನಪ್ಪಿವೆ ಎಂದು ಬಾಮೂಲ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ತಿಳಿಸಿದ್ದಾರೆ. ಅಧಿಕಾರಿಗಳು ನಡೆಸ್ತಾ ಇರ್ತಕ್ಕಂಥ ಆಡಳಿತ ಮಂಡಳಿ ಇರೋದು 1.5 ವರ್ಷದಿಂದ, ಅಂದ್ರೆ ಬಹುಶಃ ಈ ಎಲ್ಲಾ ದಿವಸಗಳಲ್ಲೂ ರಾಜನಗುಂಟೆ ಫೀಡ್ ಅಷ್ಟು ಕ್ವಾಲಿಟಿ ಇದ್ದಿದ್ದು ಯಾವುದೇ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ 5-6 ಫೀಡ್ಗಳು ಇದರಲ್ಲಿ ಎಲ್ಲರೂ ರಾಜನಗುಂಟೆ ಬೇಕು ಅಂತ ಕೇಳ್ತಿದ್ರು. ಅಷ್ಟು ಚೆನ್ನಾಗಿತ್ತು. ಇತ್ತೀಚೆಗೆ 1.5 ವರ್ಷದಿಂದ ಈಚೆಗೆ ಒಂದೂವರೆ ವರ್ಷದಿಂದ ಈಚೆಗೆ ರಾಜನಗುಂಟೆಗೆ ಬರ್ತಕ್ಕಂಥ ರಾ ಮೆಟೀರಿಯಲ್ ಅವನ್ನೆಲ್ಲವನ್ನ ಕಳಪೆ ಮಾಡಿವ್ರೆ ಅನ್ನೋದು ಮಾಹಿತಿ ಬಂತು. ನಮಗ್ ಮಾಹಿತಿ ಬಂದಿದ್ದೆ ಯಾವಾಗ ಅಂದ್ರೆ ಒಂದು 4-5 ತಿಂಗಳಿಂದ ಈಚೆಗೆ ನನ್ನ ತಾಲೂಕಲ್ಲಿ ಅನೇಕ ಜನ ರೈತರು ನಮ್ಮ ಹಸುಗಳು ಫೀಡ್ ತಿಂತ ಇಲ್ಲ, ತಿಂದ್ರೆ ಉಚ್ಕಂತವೆ, ಹಾಲು ಕಮ್ಮಿ ಆಯ್ತು ಅಂತ ಹೇಳಿದಾಗ ನಾವು ನಿಗಾ ಮಾಡಕ್ ಶುರುವಾದ್ವಿ. ಇದು ಎಲ್ಲಿ ನಡೀತಾ ಇದೆ? ಯಾಕಂದ್ರೆ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಫೀಡು ಕ್ವಾಲಿಟಿ ಇಲ್ಲ ಅಂದ್ರೂ ರಾಜನಗುಂಟೆ ಮಾತ್ರ 100ಕ್ಕೆ 100 ನಂಬರ್ 1 ಸ್ಥಾನದಾಗಿತ್ತು ಫೀಡು. ನಾವು ಅದನ್ನ ಹುಡುಕ್ತಾ ಹೋದಾಗ ಏನಾಯ್ತು, ಅದು ಮೊದಲು ಸ್ಟಾಕ್ ಇದ್ದಿದ್ದೇನು ನಮ್ದು ರಾ ಮೆಟೀರಿಯಲ್ ಮೊದಲು ಸ್ಟಾಕ್ ಇತ್ತು. 6 ತಿಂಗಳಿಂದ ತರಿಸಿದ್ದೆಲ್ಲ ಮೆಟೀರಿಯಲ್ ಮುಗಿದೋದ್ಮೇಲೆ 6 ತಿಂಗಳಿಂದ ಈಚೆಗೆ ಇವರು ಹೊಸದ ಪರ್ಚೇಸ್ ಮಾಡಿರೋಂಥ ರಾ ಮೆಟೀರಿಯಲ್ನ ಹಾಕ್ಯವ್ರೆ. ಅದರಲ್ಲಿ ಅನೇಕ ಎಲ್ಲ ನಮ್ಮ ಜೋಳ ಇರ್ಬೋದು, ಮಲಾಸಿಸ್ ಇರ್ಬೋದು, ಕಾಕಂಬಿ ಇರ್ಬೋದು, ಇಂಡಿ ಇರ್ಬೋದು, ಎಲ್ಲದರಲ್ಲೂ ಡೂಪ್ಲಿಕೇಟ್. ನಾವು ಅದನ್ನ ರೆಡ್ ಹ್ಯಾಂಡ್ ಹೋಗಿ ಹಿಡಿದು ಅದನ್ನ ಹೋಗಿ ಕೆಲವು ಕಡೆ ಎಲ್ಲಿ ಅದನ್ನ ಕ್ವಾಲಿಟಿ ಚೆಕ್ ಮಾಡಿಸೋಂಥ ಗುಣ ನಿಯಂತ್ರಣ ಮಂಡಳಿ ಒಳಗೆ ಹೋಗಿ ಅದನ್ನ ಚೆಕ್ ಮಾಡಿಸಿದೀವಿ. ಆ ರಿಪೋರ್ಟು ಸಹ ಐತೆ. ಆ ಎಲ್ಲ ರಿಪೋರ್ಟ್ ತಗೊಂಡು ನಾವು ಈಗ ನಮ್ಮ ಬಾಮೂಲ್ ಅಧ್ಯಕ್ಷರಿಗೂ ಅದನ್ನ ಕೊಟ್ಟಿದ್ದೀವಿ, RCS ಅವ್ರಿಗೂ ಕೊಟ್ಟಿದ್ದೀವಿ, ಸರ್ಕಾರದ ಗಮನಕ್ಕೂ ತಂದಿದ್ದೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.